ಸರ್ ಅಮ್ಮನ ಹೆಸರು ಶಾಂತಮ್ಮ ಅಂತ ಮರ್ಕಲ್ಲಿಂದ ಬಂದಿದ್ದಾರೆ ಸರ್. ಇವರಿಗೆ 2 ಹೆಣ್ಮಕ್ಳು ಇದ್ವಂತೆ ಸರ್. ತುಂಬಾ ಬಡತನ ಕುಟುಂಬದಲ್ಲಿ ನಾನಿದ್ದೆ, ತುಂಬಾ ದುಃಖ ಪಡ್ತಾ ಇದ್ದೆ ಮಕ್ಕಳು ಮದುವೆಗಾಗಿ. ಆದ್ರೆ ಪಾಸ್ಟರ್ ಕೈಯಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ನನ್ನ ರಿಕ್ವೆಸ್ಟ್ ಹೇಳಿ ಅವರಿಗೆ ಈ ರೀತಿ ನನ್ನ ಸಮಸ್ಯೆ ಇದೆ ಸರ್, ನನ್ನ ಮಗಳು ಮದುವೆ ಮಾಡ್ಬೇಕು ಅಂತ ಇದ್ದೀನಿ, ದುಡ್ಡಿಲ್ಲ, ಮತ್ತೆ ತುಂಬಾ ಬಡತನ ಇದೆ, ನನಗೆ ಸಂಬಂಧ ಕೂಡ ಬರ್ತಾ ಇಲ್ಲ ಅಂತ ನಿಮ್ಗೆ ರಿಕ್ವೆಸ್ಟ್ ಹೇಳಿದ್ರಂತೆ ಸರ್. ಆ ಸಮಯದಲ್ಲಿ ನೀವು ಭಯ ಪಡಬೇಡಮ್ಮ, ದೇವರು ನಿನ್ ಜೊತೆ ಇದ್ದಾರೆ, ಸಂಬಂಧ ಬರ್ತದೆ ಅಂತ ನೀವು ಧೈರ್ಯದ ಮಾತುಗಳನ್ನು ಕೊಟ್ಟು ಇವರಿಗೆ ಪ್ರಾರ್ಥನೆ ಮಾಡಿ ಕಳಿಸಿದ್ರಂತೆ ಸರ್. ಇವಾಗ ಮಗಳಿಗೆ ಸಂಬಂಧ ಬಂದಿದೆ, ಮದುವೆ ಕೂಡ ಆಗಿದೆ ಅಂತ ಸಾಕ್ಷಿ ಹೇಳ್ತಾ ಇದ್ದಾರೆ. ನಮ್ಮ ಮಗಳಿಗೆ ಉರಿಯಂದೂರು ಬಂದಿವಿ ಸರ್. ಬಂದ್ರ ನಮ್ಮ ಹೊರಗೆ ದವಾಖಾನಿಗೆ ಒಯ್ದರ ಮತ್ತೆ ಗುರುನಾನ ಹಾಸ್ಪಿಟಲ್ ಕೊಯ್ಯಮ್ಮ ಇಲ್ಲ ಜಾಗದ ಕಣ್ಣೆ ಬ್ಯಾಳು ಮಾಡ್ಯಾಳ ಅಂತಂದರು. ಅಂದ್ರೆ ದೇವ್ರಿಗೆ ನಿಮಗೆ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ದೇವ್ರೆ. ನನಗೆ ನಿಮ್ಮ ಗಂಡ್ಸು ಮಕ್ಕಳಿಲ್ಲ, ನನ್ನ ಗಂಡನ ಕಾಳು 2 ಕಾಲಿಲ್ಲ, ನಾ ಬೇಗನೆ ಕೆಲಸ ಮಾಡ್ತೇವೆ, ಸಂಜೆ ತಗೊಂಡೆ ಗುರುನಾನ ಹಾಸ್ಪಿಟಲ್ ನನ್ನಿಂದ ಒಯ್ಲಕ್ಕಾಗಲ್ಲ ದೇವ್ರೆ ಅಂದು ಮನೆಗೆ ಹೋಗಿ ದೇವ್ರಿಗೆ ಬಡ್ಕೊಂಡು ಎಣ್ಣೆ ಹಚ್ಚಿದೆ. ಪೂರ ಮೈಯೆಲ್ಲ ಪತ್ತ ಹೆಸನ ಬಿಟ್ಟು ಚಂದಗಳ ಮಗಳಿಗೆ ಒಂದು ಗೋಲಿ ಬಿ ಹಾಕಿಲ್ಲ. ನಾವು ಅಷ್ಟ್ರ ಮೇಲೆ ಕಮ್ಮಾಗ್ಯ ನನ್ನ ಮಗಳಿಗೆ. ರಾತ್ರಿಗೆ ನಮ್ಮಲ್ಲಿ ಗ್ಯಾಸ್ ಹೋಗ್ಯದ, ಆಗೋದ್ರ ನನಗೇನು ಕೆಲಸ ಇಲ್ಲ ಏನಿಲ್ಲ ದೇವ್ರೆ. ನಾ ಹ್ಯಾಂಗೆ ಮಾಡುಳಕ ಕಟ್ಕಿ ಬಿಲ್ಲ ಏನಿಲ್ಲ, ನಾ ಅದ್ರ ಮೇಲೆ ಮಾಡುಡ್ಲಿ ಅಂತ ರಾತ್ರಿ ಬೆಚ್ಚ ಒಳಗೆ ನಾನು ಇದ್ದನ್ನೇ ಬಂದಿಲ್ಲ. ನನಗೆ ಸರ್ ನನ್ನ ಕನಸಿನಲ್ಲಿ ಬಂದು ನಮ್ದು ಗ್ಯಾಸ್ ಚಾಲು ಮಾಡಿದ್ರು. ಗ್ಯಾಸ್ ಚಾಲು ಮಾಡ್ಕೆ ಗ್ಯಾಸ್ ಚಾಲು ಆಯಿತು. ಸರ್ ಬಂದಂಗೆ ಗ್ಯಾಸ್ ಚಾಲು ಮಾಡ್ಕೊಟ್ರೆ ಅನ್ಬೇಕು. ನಾ ಚಾಲನೆ ಮಾಡಿ ನೋಡ್ರಂಬಳಿಕೆ ಗ್ಯಾಸ್ ಚಾಲು ಹೋಗ್ಯದ. ಗ್ಯಾಸ್ ಆವಾಗಿನಂತ ಗ್ಯಾಸ್ ಚಾಲು ಆಗ್ಯದ ಇವತ್ತು.